ಪಿಚ್ನಲ್ಲಿ ಫೈನಲ್ ಆಗತ್ತಾ ಇಲ್ವಾ ಅನ್ನೋದು ಕೂಡ ಅಷ್ಟೇ ಕುತೂಹಲ ಆಗಿದೆ. ಕಾರಣ ಯಾವಾಗಿಂದ ರೆಬೆಲ್ಸ್ ಸಾಕಷ್ಟು ಬಾರಿ ಆರೋಪವನ್ನ ಮಾಡಿದ್ರು, ಬಹಿರಂಗವಾಗಿ ಹೇಳಿಕೆ ಕೊಟ್ಟರು, ವಿಜೇಂದ್ರ ವಿರುದ್ಧ ಅನೇಕ ಆರೋಪಗಳನ್ನ ಮಾಡಿದ್ರು, ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಬಹಿರಂಗ ಹೇಳಿಕೆ ಕೊಡದಂತೆ ಅವರನ್ನ ಸುಮ್ಮನಾಗಿಸ್ಬಿಡಿ ಅಂತ ಹೇಳಿ ಹೈಕಮಾಂಡ್ ಮೊರೆ ಹೋದ್ರು ವಿಜಯೇಂದ್ರ. ಯಾವುದು ಕೂಡ ಒಂದು ಸರಿಯಾದಂತಹ ನಿರ್ಧಾರವನ್ನ ಹೈಕಮಾಂಡ್ ಮಾಡಲಿಲ್ಲ. ವಿಜಯೇಂದ್ರ ಕಡೆಗೂ ಅಲ್ಲ ಅಥವಾ ಯತ್ನಾಳ್ ಟೀಮ್ ಕಡೆಗೂ ಅಲ್ಲ ಅನ್ನುವಂತಹ ಪರಿಸ್ಥಿತಿ. ಇದರಿಂದಾಗಿ ಬಿಜೆಪಿಯ ಕಾರ್ಯಕರ್ತರಿಗೆ ಯಾರ ಪರವಾಗಿ ನಿಲ್ಲಬೇಕು ಅನ್ನುವಂತಹ ಒಂದು ಗೊಂದಲ ಇದೆ. ಅದರ ಜೊತೆಗೆ ಮೊದಲೇ ಆದರೆ ಕೇವಲ ರೆಬೆಲ್ಸ್ ಟೀಮ್ ಮಾತ್ರ ಇದೆ ವಿಜೇಂದ್ರ ವಿರುದ್ಧವಾಗಿ ಅಂತ ಇತ್ತು. ಈಗ ಹಾಗಲ್ಲ, ಇದೀಗ ತಟಸ್ಥ ಬಣ ಕೂಡ ವಿಜೇಂದ್ರ ವಿರುದ್ಧವಾಗಿ ಇರೋದ್ರಿಂದ ಇದೀಗ ರೆಬೆಲ್ಸ್ಗೆ ಮತ್ತಷ್ಟು ಶಕ್ತಿ ಬಂದಂತಾಗಿದೆ. ಇಂತಹ ಸಂದರ್ಭದಲ್ಲಿ ರೆಬೆಲ್ಸ್ ಇದು ಅಂತಿಮ ಹಂತದ ಕಸರತ್ತನ್ನ ಮಾಡ್ತಾ ಇದೆ. ಅದರಲ್ಲಿ ಹೈಕಮಾಂಡ್ ಅನ್ನ ನೇರವಾಗಿ ಮೀಟ್ ಮಾಡೋದು. ಈಗಾಗಲೇ BL ಸಂತೋಷ್ ಅವರಾಗಿರ್ಬೋದು ಅಥವಾ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿರ್ಬೋದು, ಅವರೆಲ್ಲರನ್ನ ಮೀಟ್ ಮಾಡುವಂತಹ ಪ್ರಯತ್ನಕ್ಕೆ ನಾಳೆ ಸಕ್ಸಸ್ ಆಗತ್ತಾ, ಚಾರ್ಜ್ ಶೀಟ್ ನಲ್ಲಿ ಏನಿದೆ, ಏನೇನು ಆಯಿತು, ಜೊತೆಗೆ ಶ್ರೀರಾಮುಲುರನ್ನ ಭೇಟಿಯಾದ ಬಳಿಕದ ಬೆಳವಣಿಗೆಗಳು ಏನೇನು, ಇವೆಲ್ಲವನ್ನ ಈ ವರದಿಯಲ್ಲಿ ಡೀಟೇಲ್ ಆಗಿ ನೋಡೋಣ. ಈ ಯಡಿಯೂರಪ್ಪ ಕುಟುಂಬದಿಂದ ಬಿಜೆಪಿ ಮುಕ್ತ ಮಾಡ್ಬೇಕಂತ ನಮ್ಮೊಂದು ಪಾಯಿಂಟ್ ಪ್ರೋಗ್ರಾಮ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಇದೊಂದು ಯುದ್ಧವನ್ನು ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ. ಎಲ್ಲವೂ ಕೂಡ ಒಳ್ಳೇದಾಗ್ತದೆ, ಸುಖಾಂತಿ ಆಗ್ತದೆ ಅನ್ನೋ ವಿಶ್ವಾಸ ನನಗಿದೆ. ಸಾಕು ಯಡಿಯೂರಪ್ಪ ಕುಟುಂಬ ಸಾಕಷ್ಟು ಲೂಟಿ ಮಾಡ್ಯಾರ, ನಕಲಿ ಸಹಿ ಮಾಡ್ಯಾರ. ಯಡಿಯೂರಪ್ಪ ಕುಟುಂಬ ಬಿಟ್ಟರು ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಕಟ್ 140 ಶಕ್ತಿ ನಮಗೆಲ್ಲ ಇದೆ. ದಿಲ್ಲಿ ಹೆಬ್ಬಾಗಿಲಿಗೆ ಕರ್ನಾಟಕ ಬಿಜೆಪಿ ಕ್ಲೈಮ್ಯಾಕ್ಸ್. ವಿಜಯೇಂದ್ರ ವಿರುದ್ಧ ರೆಬೆಲ್ ಟೀಮ್ ಚಾರ್ಜ್ ಶೀಟ್. BSY ಪುತ್ರ BY ವಿಜಯೇಂದ್ರ ರಾಜ್ಯ ಬಿಜೆಪಿ ಚುಕ್ಕಾಣಿ ಹಿಡಿದಿದ್ದು. ಅಂದು ಶುರುವಾಗಿದ್ದ ರೆಬೆಲ್ಸ್ಗಳ ಹೋರಾಟಕ್ಕೆ ವಿರಾಮವೇ ಸಿಕ್ಕಿಲ್ಲ. ವಿಧಾನಸಭೆ ಚುನಾವಣೆ ಸೋತಿದ್ದಾಯಿತು, ಲೋಕಸಭೆ ಚುನಾವಣೆಯಲ್ಲಿ ಹೋರಾಡಿದ್ದೂ ಆಯಿತು. ಆದರೆ ಪಕ್ಷದಲ್ಲಿನ ಭಿನ್ನಮತಕ್ಕೆ ಮಾತ್ರ ಇತಿಶ್ರೀ ಹಾಡಲು ಹೈಕಮಾಂಡ್ಗೆ ಸಾಧ್ಯವೇ ಆಗಿಲ್ಲ. ಇದೀಗ ಈ ಕಿತ್ತಾಟ ಅಂತಿಮ ಅಧ್ಯಾಯಕ್ಕೆ ಬಂದಿದ್ದು ನಾಳೆ ದಿಲ್ಲಿಯಲ್ಲಿ ಕ್ಲೈಮ್ಯಾಕ್ಸ್ ಆಗೋ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ, ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಭೇಟಿಗೆ ಈಗಾಗಲೇ ಸಮಯ ನಿಗದಿಯಾಗಿದೆ. ಇನ್ನು ರೆಬೆಲ್ ನಾಯಕರು ದೆಹಲಿಗೆ ಹೋಗ್ತಿರೋದೇಕೆ ಅನ್ನೋದನ್ನ ನೋಡೋದಾದ್ರೆ, ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ಬಗ್ಗೆ ರೆಬೆಲ್ಸ್ಗೆ ಈಗಲೂ ಗೊಂದಲವಿದೆ. ಹೀಗಾಗಿ ಕೆಲ ಸಂಸದರನ್ನ ಭೇಟಿ ಮಾಡಿ ತಮ್ಮ ತಂಡದ ಬಲವೃದ್ಧಿ ಮಾಡಿಕೊಳ್ಳೋದು ಯತ್ನಾಳ್ ಪಡೆ ಪ್ಲಾನ್ ಆಗಿದೆ. ಜೊತೆಗೆ BSY ಹಾಗೂ BYV ವಿರುದ್ಧ ಆರೋಪಗಳ ಕುರಿತಂತೆ ಹೈಕಮಾಂಡ್ ಗಮನ ಸೆಳೆದು ವಿಜಯೇಂದ್ರರನ್ನ ಪಟ್ಟದಿಂದ ಕೆಳಗಿಳಿಸುವಂತೆ ಒತ್ತಡ ಹೇರಲು ಸಿದ್ಧತೆ ನಡೆಸಿದ್ದಾರೆ. ಅಲ್ಲದೆ ಚುನಾವಣೆ ಮೇಲುಸ್ತುವಾರಿ ಹಾಗೂ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅಧಿವೇಶನದಲ್ಲಿ ಬ್ಯುಸಿ ಆಗಿದ್ದು ರಾಜ್ಯಕ್ಕೆ ಬರೋ ಬಗ್ಗೆಯೂ ನಿಖರ ಮಾಹಿತಿ ಇಲ್ಲ. ಹೀಗಾಗಿ ಸಿಂಗ್ ಜೊತೆಗೆ ಇತರೆ ನಾಯಕರನ್ನ ಭೇಟಿಯಾಗಿ ಚುನಾವಣೆ ಅಗತ್ಯತೆ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಚುನಾವಣೆಗೆ ಒತ್ತಾಯಿಸೋದು, ಅಲ್ಲದೆ ಈಗಾಗಲೇ ಆಯ್ಕೆಯಾಗಿರೋ 23 ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನ ರದ್ದು ಮಾಡಿಸೋದು ಇವರ ಯೋಜನೆಯಾಗಿದೆ. ಹೀಗಾಗಿ 2-3 ದಿನ ದೆಹಲಿಯಲ್ಲೇ ಯತ್ನಾಳ್ ಟೀಮ್ ಠಿಕಾಣಿ ಹೂಡಲಿದೆ. ಈಗಾಗಲೇ ರಮೇಶ್ ಜಾರಕಿಹೊಳಿ, ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಮತ್ತು NR ಸಂತೋಷ್ ದೆಹಲಿ ಅಂಗಳ ತಲುಪಿದ್ದಾರೆ. ಜೊತೆಗೆ ತಟಸ್ಥ ಬಣದ ಇನ್ನಷ್ಟು ಬೆಂಬಲಿಗರ ಜೊತೆ ಯತ್ನಾಳ್ ನಾಳೆ ದೆಹಲಿಗೆ ತೆರಳಲಿದ್ದಾರೆ. ಯಡಿಯೂರಪ್ಪ ಮುಕ್ತ ಬಿಜೆಪಿ ಕಟ್ಟೋದೇ ನಮ್ಮ 1 ಪಾಯಿಂಟ್ ಅಜೆಂಡಾ ಅಂತ ಯತ್ನಾಳ್ ಗುಡುಗಿದ್ದಾರೆ. ಅದೇ ನಾಳೆ ನಾನು ಎಲ್ಲರೂ ನಮ್ಮ ಟೀಮ್ ಅಂತ ಇಲ್ಲೀಗ ಭಾಳ ದೊಡ್ಡ ಟೀಮ್ ಐತೆ. ಅಲ್ಲಿ MP ಗಳು ಭಾಳಷ್ಟು ಜನ ತಯಾರಾಗ್ಯಾರ. ನಾವು ಎಲ್ಲರೂ ಕೂಡಿ ದಿಲ್ಲಿಗೆ ಹೋಗ್ತಾ ಇದ್ದೀವಿ. ಈ ಯಡಿಯೂರಪ್ಪ ಕುಟುಂಬದಿಂದ ಬಿಜೆಪಿ ಮುಕ್ತ ಮಾಡ್ಬೇಕಂತ ನಮ್ಮದು ಒಂದು 1 ಪಾಯಿಂಟ್ ಪ್ರೋಗ್ರಾಮ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಅಲ್ಲಿ ಹೋದ್ಮ್ಯಾಗ ಎಷ್ಟು ಸಂಖ್ಯೆ ಐತೆ ನನಗೂ ಗೊತ್ತಿಲ್ಲ. ಈಗ ಎಲ್ಲರೂ ರೆಡಿ ಆಗ್ಯಾರ. ಭ್ರಷ್ಟಾಚಾರ ರಹಿತ, ಕುಟುಂಬ ಶಾಹಿ ರಹಿತ, ಹಿಂದುತ್ವದ ಪರವಾಗಿರುವಂಥ ನಾಯಕತ್ವ ಕರ್ನಾಟಕ ಕೊಡಿ. ಸಾಕು ಯಡಿಯೂರಪ್ಪ ಕುಟುಂಬ ಸಾಕಷ್ಟು ಲೂಟಿ ಮಾಡ್ಯಾರ, ನಕಲಿ ಸಹಿ ಮಾಡ್ಯಾರ. ಮತ್ತು DK ಶಿವಕುಮಾರ್ ಶಾಮೀಲಾಗಿ, ಸಿದ್ದರಾಮಯ್ಯ ಶಾಮೀಲಾಗಿ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಮುಳುಗಿಸ್ಲಾಕತ್ತಾರ. ಅದಕ್ಕೆ ಈ ಕುಟುಂಬದಿಂದ ಬಿಜೆಪಿ ಮುಕ್ತ ಮಾಡೋದು ಹೊಂಟಿವಿ. ರೆಬೆಲ್ಸ್ ಆಕ್ಟಿವ್, ವಿಜಯೇಂದ್ರ ಅಲರ್ಟ್. ಸಂಧಾನಕ್ಕೆ ಕಳಿಸಿದ್ರ BY ವಿಜಯೇಂದ್ರ. ಒಂದೆಡೆ ವಿಜಯೇಂದ್ರ ವಿರೋಧಿ ಬಣದ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದ್ದು ಬಿಕ್ಕಟ್ಟು ಸದ್ಯಕ್ಕೆ ಶಮನವಾಗೋ ಲಕ್ಷಣಗಳು ಕಾಣ್ತಿಲ್ಲ. ಹೀಗಿದ್ರೂ ಹೈಕಮಾಂಡ್ ಮೌನ ವಹಿಸಿದೆ. ಹೀಗಾಗಿ ತಲೆ ಕೆಡಿಸಿಕೊಂಡಿರೋ BY ವಿಜಯೇಂದ್ರ ರೆಬೆಲ್ ಆಗಿರೋ ಮತ್ತೋರ್ವ ನಾಯಕ ಶ್ರೀರಾಮುಲು ಸಂಧಾನಕ್ಕೆ ಸರ್ಕಸ್ ನಡೆಸುತ್ತಿದ್ದಾರಂತೆ. ಗದಗದಲ್ಲಿ B ಶ್ರೀರಾಮುಲು ಅವರನ್ನ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ P ರಾಜೀವ್
ಭೇಟಿ ಮಾಡಿ ಕೆಲ ಹೊತ್ತು ಮಾತನಾಡಿದ್ದಾರೆ. ಈ ವೇಳೆ ಸಂಧಾನ ಮಾತುಕತೆ ನಡೆದಿದೆ ಎನ್ನಲಾಗಿದೆ. ಆದರೆ ಸಭೆ ಬಳಿಕ ಮಾತನಾಡಿದ ಶ್ರೀರಾಮುಲು ಮತ್ತದೇ ಅಗ್ರೆಸಿವ್ ಮನಸ್ಥಿತಿಯಲ್ಲಿದ್ದದ್ದು ಕಂಡುಬಂತು. ಪಾರ್ಟಿ ನಾಯಕರೆಲ್ಲರೂ ಕೂಡ ಇವತ್ತು ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿಗೆ ಹೋದಂಥ ಟೈಮಲ್ಲಿ ಅವ್ರ ಅನಿಸಿಕೆಗಳು ಏನೇನಿದಾವೆ ಅವರೆಲ್ಲ ಕೂಡ ಹೇಳ್ಕೊಂಡಂಥ ಕೆಲಸ ಮಾಡ್ತಾರೆ. ನಂದೇನಂದ್ರಿಗಿನ ರಾಷ್ಟ್ರೀಯ ನಾಯಕರು ಏನಿದ್ರೆ ಕೂಡ ಈ ಮುಗದಾಣ ಯಾರ ಕೈಯಲ್ಲಿ ಇರುತ್ತೆ ಅಂದ್ರಿಗಿನ ಅದು ರಾಷ್ಟ್ರೀಯ ನಾಯಕರ ಜೊತೆಲೇ ಇರ್ತದೆ. ಇಷ್ಟು ದಿನಗಳ ಕಾಲ ರಾಮುಲು ಸುಮ್ಮನಿದ್ರು ಅಂತ ಹೇಳ್ತಿದ್ರಲ್ಲ, ಇನ್ನು ಮುಂದೆ ಸುಮ್ಮನೆ ಇರೋದೇನಿಲ್ಲ. ಇವತ್ತು ಇನ್ನು ಮುಂದೆ ನಾವಿದ್ರು ನಾವು ಕೂಡ ಮಾತಾಡೋದೆ, ಏನಿದ್ರೆ ಅದು ಮಾತಾಡೋದು, ಯಾರದೇ ಮುಲಾಜೇನಿಲ್ಲ. ರಾಮುಲು ಅವರು ಯಾವತ್ತೂ ಕೂಡ ಪಾರ್ಟಿ ಬಿಟ್ಟೋಗಲ್ಲ ಅನ್ನೋದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಇವತ್ತು ಕ್ರೆಡಿಬಿಲಿಟಿ ಇರೋ ಕಾರಣ, ಒಳ್ಳೆ ವ್ಯಕ್ತಿ ಆಗಿರೋ ಕಾರಣ ಕರೆದಿರ್ಬೋದೇನೋ. ಹೋಗೋಂಥದ್ದು ನನ್ನ ಮನಸ್ಥಿತಿ ಅಲ್ಲ. ನಾನು ಹೋಗ್ಬೇಕಂದ್ರೆ ನಾನು ತಡೆಯೋಕ್ಕಾಗುತ್ತೇನ್ರಿ? ನಾನು ಏನು ಜೈಲಲ್ಲಿಲ್ಲ ಇಡೋಕ್ಕಾಗುತ್ತೇನ್ರಿ? ಯಾರು ಇಡೋಕ್ಕಾಗಲ್ರಿ. ಈಗಿನ ಕಾಲದಲ್ಲಿ ಯಾರು ಮಾತು ಕೇಳಲ್ಲ. ನನ್ನ ಮನಸ್ಥಿತಿಯನ್ನು ಭಾರತೀಯ ಜನತಾ ಪಾರ್ಟಿ. ಎಲ್ಲ ಗೊಂದಲಗಳಿಗೆ ಒಂದು ವಾರದಲ್ಲಿ ಉತ್ತರ. ನಾನೇ ಅಧ್ಯಕ್ಷನಾಗಿ ಮುಂದುವರಿಯುತ್ತೀನಿ ಎಂದ ಬಿವೈವಿ. ಇನ್ನು ರೆಬಲ್ಸ್ಗಳ ಆರ್ಭಟದ ಮಧ್ಯೆಯೂ ಬಿವೈ ವಿಜಯೇಂದ್ರ ತಾನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತೀನಿ ಅಂತಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿರೋ ಬಿವೈವಿ ಬಿಜೆಪಿಯಲ್ಲಿನ ಎಲ್ಲಾ ಗೊಂದಲಗಳಿಗೆ ಒಂದು ವಾರದಲ್ಲಿ ಉತ್ತರ ಸಿಗಲಿದೆ ಅಂತಿದ್ದಾರೆ. ರಾಜ್ಯಾಧ್ಯಕ್ಷರ ವಿಚಾರದಲ್ಲೂ ಕೂಡ ಕೆಲವು ಹಿರಿಯರು ಅವರ ಅಪೇಕ್ಷೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲದೂ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ಒಳ್ಳೆಯದಾಗ್ತದೆ, ಸುಖಾಂತಿ ಆಗ್ತದೆ ಅನ್ನೋ ವಿಶ್ವಾಸ ನನಗಿದೆ. ಕುಟುಂಬದಲ್ಲಿ ಎಷ್ಟೋ ಸಮಸ್ಯೆಗಳು ಬರ್ತವೆ, ಪಕ್ಷದಲ್ಲಿ ಬರಲ್ವೇ? ಇದಾದ್ರಿಂದ ಸಹಜವಾಗಿ ಆಗುತ್ತೆ. ಇದಕ್ಕೆ ಬೇಗ ತೆರೆ ಎಳೆಯತಕ್ಕಂಥ ಕೆಲಸ ಆಗುತ್ತೆ. ಒಟ್ಟಾರೆ ರಾಜ್ಯ ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ಗೊಂದಲ ಹೆಚ್ಚಾಗುತ್ತಲೇ ಇದೆ. ಈ ಗೊಂದಲಗಳನ್ನು ಹೈಕಮಾಂಡ್ ಹೇಗೆ ಬಗೆಹರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಲ್ಲ ಕಾರ್ಯಕರ್ತರಿಗೂ ಇರೋದು ಆಶಯ ಅದೇ, ಅಟ್ಲೀಸ್ಟ್ ಬೇಗ ಸುಖಾಂತ್ಯ ಆಗಲಿ, ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂತಾಗಲಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈ ಬಣ ರಾಜಕೀಯ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಕಾರ್ಯಕರ್ತರು ನಾವು ಯಾವ ಬಣದಲ್ಲಿ ಗುರುತಿಸ್ಕೊಳ್ಬೇಕು ಅನ್ನೋ ಅಂಥದ್ದೇ ದೊಡ್ಡ ಸಂಶಯ ಆಗಿದೆ. ಬಿಜೆಪಿಯಲ್ಲಿ ಏನಾಗ್ತಾ ಇದೆ, ಶಿಸ್ತಿನ ಪಕ್ಷದಲ್ಲಿ ಯಾವ ರೀತಿಯಾಗಿ ಅಶಿಸ್ತು ಇದೆ. ಒಬ್ರು ಒಂದು ಹೇಳಿಕೆ ಕೊಡ್ತಾರೆ, ಮತ್ತೊಬ್ರು ಇನ್ನೊಂದು ಹೇಳಿಕೆ ಕೊಡ್ತಾರೆ. ಒಬ್ರು ರಾಜ್ಯಾಧ್ಯಕ್ಷ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ, ಇನ್ನೊಬ್ರು ಇಲ್ಲ ಅಂತ ಹೇಳ್ತಾರೆ. ಚುನಾವಣೆ ಆಗುತ್ತೆ ಅಂತ ಹೇಳ್ತಾರೆ, ಇಲ್ಲ ಅಂತ ಹೇಳ್ತಾರೆ. ನೂರಾರು ಗೊಂದಲಗಳನ್ನ ಇಟ್ಟುಕೊಂಡು ಬಿಜೆಪಿ ಗೊಂದಲದ ಗೂಡಾಗಿದೆ. ಇಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನೇರವಾಗಿ ಇಲ್ಲಿ ಪ್ರವೇಶ ಮಾಡಬೇಕಾಗಿತ್ತು ಇಷ್ಟು ಹೊತ್ತಿಗಾಗಲೇ. ಆದರೆ ಇಲ್ಲಿವರೆಗೂ ಕೂಡ ಅಟ್ಲೀಸ್ಟ್ ತೇಪೆ ಹಚ್ಚುವ ಕೆಲಸನಾದ್ರೂ ಆಯ್ತಾ ಅಂತ ಹೇಳಿದ್ರೆ ಬಂದಂತಹ ಸಂದರ್ಭದಲ್ಲೇ ಇಲ್ಲಿದ್ದಂತಹ ಮಾಜಿ ಶಾಸಕರಾಗಿರ್ಬೋದು, ಶಾಸಕರು ತೀವ್ರವಾದ ಸ್ಫೋಟವನ್ನ ಕೊಂಡ್ರು. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದರಲ್ಲೂ ಕೂಡ ಉಸ್ತುವಾರಿಯ ವಿರುದ್ಧವೇ ಏನ್ ಮಾಡಿದ್ರು, ಯಾವ ರೀತಿಯಾಗಿ ದೂಷಣೆ ಮಾಡ್ತಿದ್ದಾರೆ ಅನ್ನೋದು. ಆದ್ರೆ ಇಲ್ಲಿ 3 ಬಾಗಿಲಾಗಿದೆ, ಮನೆಯೊಂದು 3 ಬಾಗಿಲು. ಆ 3 ಬಾಗಿಲಿನ ಒಂದೇ ಬಾಗಿಲು ಮಾಡುವಂತಹ ಕೆಲಸ ಯಾರದ್ದು? ಹೈಕಮಾಂಡ್. ಆದ್ರೆ ಹೈಕಮಾಂಡ್ ಸುಮ್ಮನೆ ನೋಡ್ತಾನೆ ಕೂತಿದೆ. ಈಗ ಒಂದ್ ಕಡೆ ರೆಬೆಲ್ಸ್ ಅವರು ನಮ್ದು ಇದು ಕೊನೆಯ ಹಂತದ ಆಟ, ಕಡೆ ಆಟ ಅಂತ ಹೇಳ್ತಿದ್ದಾರೆ. ಈಗ ವಿಜಯೇಂದ್ರ ಹೇಳ್ತಾ ಇದ್ದಾರೆ ಎಲ್ಲವೂ ಕೂಡ ಮತ್ತೆ ಸರಿಯಾಗತ್ತೆ, ಒಂದು ವಾರದಲ್ಲಿ ಎಲ್ಲವೂ ಕೂಡ ಸುಖಾಂತ್ಯ ಆಗತ್ತೆ. ಹಾಗಾದ್ರೆ ಏನು ಸುಖಾಂತ್ಯ ಆಗತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಬಣ ಬಡಿದಾಟಕ್ಕೆ ಈಗ್ಲಾದ್ರೂ ಹೈಕಮಾಂಡ್ ಒಂದು ಫುಲ್ ಸ್ಟಾಪ್ ಇಡತ್ತಾ, ಮುದ್ರೆ ಹಾಕತ್ತೆ, ಇನ್ನು ಮುಂದೆ ಯಾರು ಮಾತಾಡಬಾರ್ದು, ಇವರೇ ರಾಜ್ಯಾಧ್ಯಕ್ಷರು ಅಥವಾ ಏನಾಗತ್ತೆ ಅನ್ನೋದ್ರ ಬಗ್ಗೆ ಹೇಳತ್ತಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ನಾಳೆ ಏನಾಗತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ.